ದೇಹ ಪದೇ ಪದೇ ಆರೋಗ್ಯಗೆಡ್ತಾ ಇದ್ರೆ, ದೇಹ ಪದೇ ಪದೇ ಕೈ ಕೊಡ್ತಾ ಇದ್ರೆ ಏನಾಗುತ್ತೆ ಹೇಳಿ? ಈಗ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂದಾಗ ಹೆಂಗೆ ಬಂತು? ಇನ್ನೊಬ್ಬ ಮನುಷ್ಯ ಹಾವು ಪೊರೆ ಬಿಡ್ತದಲ್ಲ ಆ ಟೈಪ್ ಇದೆ, ವೈಟ್ದು. ಅದು ಎಷ್ಟು ಉದುರಿದೆ ಅದು ಇಟ್ಕೊಂಡಿದ್ದಾರೆ. ಯಪ್ಪ, ನಿದ್ದೆ ಬಗ್ಗೆ ಹೇಳಿ. ಎಷ್ಟು ಅವರ್ ನಿದ್ದೆ ಮಾಡಬೇಕು? ಒಂದು ಹೇಳ್ತೀನಿ, ನಿದ್ದೆ ಅಂತಂದರೆ ಡೀಪ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು, ಬಟ್ ಇವಾಗ ಬರ್ತಿರೋ ಜನ್ರೇಷನ್ ಮಕ್ಕಳಿಗೆ ವಾಟ್ ನೆಕ್ಸ್ಟ್ ಅನ್ನೋ ಭೀತಿ ಪ್ರಶ್ನೆ ಕಾಡ್ತಾ ಇದೆ ಸರ್. ನಾನು 5ನೇ ಕ್ಲಾಸ್ ಆಗಿದ್ದಾಗ ನಾವು ಸ್ಪ್ರೇ ಮಾಡ್ತಾ ಇದ್ವಿ. ಆಟೋ ಇಮ್ಯೂನ್ ಡಿಸಾರ್ಡರ್ ಇರುವಂಥವರು ತಮ್ಮ ಲೈಫ್ ಸ್ಟೈಲ್ ಹೇಗೆ ಇಟ್ಕೋಬೇಕು? ಲೈಫ್ ಲಾಂಗ್ ತಿನ್ನೋದು ಇದ್ದೇ ಇರ್ತೈತೆ. ನರಳಬೇಕು ಅಂತಂದ್ರೆ ತಿನ್ರಿ, ಇಲ್ಲ ಅಂದ್ರೆ ತಿನ್ನಕ್ಕೆ ಹೋಗ್ಬೇಡ್ರಿ. ನಮಸ್ಕಾರ. ಮಿರಾಕಲ್ ಮನೆ ಮದ್ದಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಆಟೋ ಇಮ್ಯೂನ್ ಡಿಸೀಸ್, ರೋಗ ನಿರೋಧಕ ಶಕ್ತಿ ಅನ್ನೋದಿದೆಯಲ್ಲ, ಇಮ್ಯುನಿಟಿ ಪವರ್ ಅನ್ನೋದಿದೆಯಲ್ಲ, ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಕಣ್ರಿ. ಅದು ನೀವು ಆ್ಯಕ್ಟಿವ್ ಆಗಿರಬೇಕು, ಕೆಲಸ ಮಾಡಬೇಕು, ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು, ಹೆಲ್ದಿ ಥಿಂಕ್ ಮಾಡಬೇಕು, ಎಲ್ಲದಕ್ಕೂ ಇಮ್ಯುನಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದೇಹ ಪದೇ ಪದೇ ಆರೋಗ್ಯಗೆಡ್ತಾ ಇದ್ದರೆ, ದೇಹ ಪದೇ ಪದೇ ಕೈ ಕೊಡ್ತಾ ಇದ್ದರೆ ಏನಾಗುತ್ತೆ ಹೇಳಿ? ಯೋಚನೆ ಮಾಡೋಕ್ಕಾಗತ್ತಾ? ಕೆಲಸ ಮಾಡೋಕ್ಕಾಗತ್ತಾ? ಅಡುಗೆ ಮಾಡೋಕ್ಕಾಗತ್ತಾ? ಊಟ ಮಾಡೋಕ್ಕಾಗತ್ತಾ? ಏನೂ ಆಗಲ್ಲ. ಯಾವಾಗಲೂ ರೆಸ್ಟ್ ಮೋಡಲ್ಲೇ ಇರಬೇಕು ಅಂತ ಅನಿಸ್ಬಿಡುತ್ತೆ. ಜೀವನದಲ್ಲಿ ತುಂಬ ಅನುಭವಿಸ್ಬೇಕಾಗಿರೋದು ಅನುಭವಿಸೋಕ್ಕಾಗದೇ ಇರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗ್ಬಿಡುತ್ತೆ. ಸೊ ಇದೆಲ್ಲದಕ್ಕೆ ಏನು ಪರಿಹಾರ? ನಿಮ್ಗೆ ಯಾಕೆ ಟೆನ್ಷನ್ನು? ನಾನೊಬ್ಬರು ಸೂಪರ್ ಗೈಡ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ. ಸೊ ಅವರೇ ಮಿರಾಕಲ್ ಡ್ರಿಂಕ್ಸ್ನ ಫೌಂಡರ್ ಮತ್ತು ರಿಸರ್ಚರ್ ಆಗಿರುವಂತಹ ನಿವೃತ್ತ IAS ಅಧಿಕಾರಿ ಡಾಕ್ಟರ್ SM ರಾಜು, ನಿಮ್ಮೆಲ್ಲರ ಫೇವ್ರೇಟ್. ಐ ನೋ ದ್ಯಾಟ್. ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಇವತ್ತು ಎಂಥ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಸರ್ ನಾವು? ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಇಲ್ಲದೆ ಇದ್ದರೆ ಜಗತ್ತಲ್ಲಿ ಮನುಷ್ಯರು ಬಿಟ್ಬಿಡಿ, ಪ್ರಾಣಿಗಳು ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಒಂದು ಅದ್ಭುತ ಟಾಪಿಕ್ ಇದು. ಆ್ಯಕ್ಚುಲಿ ರೋಗ ನಿರೋಧಕ ಶಕ್ತಿ ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ, ನೀವು ಚಿಕ್ಕವರಿದ್ದಾಗ ಸರ್, ನಿಮ್ಗೆ ನೆನಪಿದ್ರೆ, ನಿಮಗೇನೋ ಕಾಯಿಲೆ ಬಂದಾಗ, ಸುಸ್ತಾದಾಗ, ಬಿದ್ದ ತಕ್ಷಣನೋ ಅಥವಾ ತಲೆನೋವು ಬಂದಾಗ ನಿಮ್ಮ ಮನೇಲಿ ನಿಮ್ಮ ತಾಯಿನೋ ಅಥವಾ ನಿಮ್ಮ ಅಜ್ಜಿನೋ ಏನು ಕೊಡ್ತಿದ್ರು? ಒಂದು ಬಿದ್ದಾಗ ಸುಣ್ಣನ ಈ ಬಾಯಿಗೆ ಎಲೆಡಿಕೆ ಹಾಕ್ತಿದ್ರಲ್ಲ, ಅದನ್ನ ಮೇಲೆ ಹಚ್ಬಿಡ್ತಾ ಇದ್ರು. ಸರ್, ಉರಿಯುತ್ತಿರ್ಲಿಲ್ವಾ? ಅದರಲ್ಲಿ ಅದು ಸ್ವಲ್ಪ ಮಣ್ಣು ಜೊತೆಲೇ ಹಾಕ್ತಾ ಇದ್ರು. ಅಂದರೆ ಬಾಡಿ ಇದು. ಆಮೇಲೆ ಎರಡನೇದು ಏನು ಅಂತಂದರೆ ಏನಾದರೂ ಕಷಾಯ ಮಾಡಿಕೊಡ್ತಾ ಇದ್ರು. ಸೊ ದಟ್ ಇಸ್ ಅ ಕ್ವಿಕ್ ರಿಲೀಫ್ ಆಗ್ತಾ ಇತ್ತು. ಅದು ಅನ್ಥಿಂಕಬಲ್ ಅಲ್ವಾ? ಸೊ ಅದರದ್ದೇ ಬೇರು ಹಿಡ್ಕೊಂಡು ಹೋಗಿ ನೀವು ಈ ರೋಗ ನಿರೋಧಕ ಶಕ್ತಿ ಯಾರಿಗೆಲ್ಲ ಪದೇ ಕ್ಷೀಣಿಸ್ತಾ ಇರುತ್ತೋ, ಕಮ್ಮಿ ಆಗ್ತಾ ಇರುತ್ತೋ, ಆಟೋ ಇಮ್ಯೂನ್ ಡಿಸೀಸ್ ಅಂತ ಇಂಗ್ಲೀಷಲ್ಲಿ ನಾವು ಫ್ಯಾನ್ಸಿಯಾಗಿ ಏನು ಕರಿತೀವಿ, ಅದಕ್ಕೊಂದು ಪರಿಹಾರ ಕಂಡು ಹಿಡ್ತಿದ್ದೀರಾ. ಪರಿಹಾರದ ಬಗ್ಗೆ ನಾನು ಡೆಫಿನೆಟ್ಲಿ ಬರ್ತೀನಿ. ಬಟ್ ಈ ಆಟೋ ಇಮ್ಯೂನ್ ಡಿಸೀಸ್ ಯಾರಿಗೆ ಬರುತ್ತೆ? ಒಂದು ಹೇಳ್ತೀನಿ, ಯಾರಿಗೆ ಬೇಕಾದ್ರೂ ಬರ್ಬೋದು. ಈಗ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂದಾಗ ಹೆಂಗೆ ಬಂತು? ಹೌದು, ಇಮ್ಯುನಿಟಿ ಕಮ್ಮಿ ಆಗಿ ಇದಾಯಿತು. ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದರೆ ಬೇಲಿನೇ ಹೊಲ ಮೇಯ್ತದೆ ಅಂತ ಅರ್ಥ. ಬೇಲಿ ಇದೆ, ಆ ಇಮ್ಯೂನ್ ಸಿಸ್ಟಮನ್ನೇ ನಮ್ಮನ್ನು ಆರ್ಮ್ ಮಾಡ್ತದೆ. ಸೊ ಇದರಲ್ಲಿ ಏನು ಗೊತ್ತಾ, ವರ್ಷಾನುಗಟ್ಟಲೆ ನರಳಿದವರು 1 ತಿಂಗಳಲ್ಲೇ 20-30% ರಿಲೀಫ್ ಆಗಿದೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್. ಸಮ್ಟೈಮ್ 80%, 90%. ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅವ್ರ ಬಾಯಿಂದನೇ ನೀವು ಕೇಳಿದ್ರೆ ಅವ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಆ ರೀತಿ ಇದಿರ್ತದೆ. ಆಮೇಲೆ ಒಂದು ಹುಡುಗಿ ಬಂದಳು. ಶೀ ಈಸ್ ಅ ವೆರಿ ಬ್ಯೂಟಿಫುಲ್ ಗರ್ಲ್, 21 year old, ಇಂಜಿನಿಯರ್. ಅವರಮ್ಮ ಅವರು. ಸೊ ನಾನು ಸ್ಟ್ರೈಟ್ ಹೇಳಿದೆ, ನೀನು ಎಷ್ಟು ಬ್ಯೂಟಿಫುಲ್ ಇದೆಯಮ್ಮ, ಆದರೆ ನೀನು ಸೋರಿಯಾಸಿಸ್ ಇತ್ತು ಅಂದರೆ ಅದು ಎಷ್ಟು ಬ್ಯೂಟಿಫುಲ್ ಇದ್ರೂ ಅದು ಅಕ್ಸೆಪ್ಟ್ ಮಾಡ್ತದ? ಹೇಳಿದೆ, ನನ್ನ ಮಾತು ಕೇಳಲೇಬೇಕು ಅಂದೆ. ಆಮೇಲೆ ನಿನ್ನ ಮುಖ ತೋರ್ಸಕ್ಕೋಬೇಡ, ಆ ಕೈ ಅಷ್ಟೇ ಫೋಟೋ ತಗೋ. ಫಸ್ಟ್ ಫೇಸು ಟ್ರೀಟ್ಮೆಂಟ್ಗೆ ಮುಂಚೆ, ಅದಾದಮೇಲೆ ಸೆಕೆಂಡ್ 15 days ಆದಮೇಲೆ ತಗೋ, ಅದಾದಮೇಲೆ ತಿಂಗಳಾದ್ಮೇಲೆ ತಗೋ, ಆಮೇಲೆ ನಿಂಗೆ ಗೊತ್ತಾಗುತ್ತೆ ಅಂತ. ಅದು ನಾನು ನಿಮಗೆ ಕೊಡ್ತೀನಿ, ಶೇರ್ ಮಾಡ್ಕೊತೀನಿ. ನಿಮ್ಮ ಹೆಸರು ಹೇಳಮ್ಮ? ಸುಷ್ಮಿತಾ ಅಂತನಾ? ವಾಟ್ ಇಸ್ ಯುವರ್ ಏಜ್? My age is 28. When you came here, what was the condition of your blood parameters and your body?
my platelets was 60,000, 55,000 it was. And then I took almost 20 days, that's it. You came here, what was the condition of your blood parameters and your body? My platelets was 60,000, 55,000 it was. And then I took almost 20 days, that's it. And 1 week I went to my native, there I couldn't take for the festivals and all, I couldn't possible. In the 20 days only I got so much changes. Now my platelets count was 90,000. And also I'm fully active. So earlier, as you said, that some skin scar used to be there. Skin scars, it was whenever I was having a low platelets, so in my hands and my legs I was having a skin scars. So that also I got reduced. And also in post delivery I was having a back pain, severe back pain. That is also no back pain, normal condition. Wonderful. What about SGPT, SGOT? It's It all was on LFT, liver related thing. normal It was only. normal now. Okay, wonderful. So that means this is in 1 month only you have seen the sea changes. I can see What only 20 days. food you have followed? Kidney I diet followed or monkey diet. monkey diet? Monkey diet I have followed. ಗ್ರೇಟ್. ಇನ್ನೊಬ್ಬ ಮನುಷ್ಯ ಶರೀರ ಎಲ್ಲ ಒಂಥರ ನಾವು ಕರ್ರಗಾಗಿದೆ, ಆಮೇಲೆ ಬಿಳುಪಾಗಿ ಎಲ್ಲ ಪೊರೆ ಈ ಹಾವು ಪೊರೆ ಬಿಡ್ತದಲ್ಲ ಆ ಟೈಪ್ ಇದೆ. ಸೋರಿಯಾಸಿಸ್ ಅದು ಸೋರಿಯಾಸಿಸ್ ಆಟೋಇಮ್ಯೂನ್ ಡಿಸಾರ್ಡರ್. ಮ್ಯಾಕ್ಸಿಮಮ್ ಆಟೋಇಮ್ಯೂನ್ ಡಿಸಾರ್ಡರ್ ವರ್ಲ್ಡಲ್ಲಿ ಇರೋದು ರೊಮ್ಯಾಟೆಡ್ ಆರ್ಥೈಟಿಸ್ ಮತ್ತು ಸೋರಿಯಾಸಿಸ್. ಇನ್ನು ಮಿಕ್ಕಿದ್ದು ಲಿವರ್ ಸಿರೋಸಿಸ್ಸು ಇದೆ, ಪೆಂಪಿಯಸ್ ವೆಲ್ಗ್ಯಾರಿಸ್ ಅಂತಿದೆ, ಆಮೇಲೆ SLE ಅಂತಿದೆ, ಸೋ ಮೆನಿ ಇದೆ. ಆಮೇಲೆ ಈವನ್ ಕಿಡ್ನಿ IgA ನೆಫ್ರೋಪತಿ ಇದೆ. ಸೊ ತುಂಬ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಇವೆಲ್ಲ ಇದೆ. ಬಟ್ ಅದರಲ್ಲೆಲ್ಲ ಅಷ್ಟು ನರಳೋದು ಯಾವುದ್ರಲ್ಲಿ ಅಂದರೆ ರಿಮ್ಯಾಟೆಡ್ ಆರ್ಥೈಟಿಸ್ ಮತ್ತು ಸ್ಕಿನ್ ಡಿಸಾರ್ಡರ್ಸ್, ಸೋರಿಯಾಸಿಸ್. ಸೊ ಅವರು 19ನೇ ದಿನ ಈ ಮೊರ ಇರ್ತದಲ್ಲ, ಸಣ್ಣದು ಪ್ಲಾಸ್ಟಿಕ್ ಮೊರ, ಆ ಮೊರದಲ್ಲಿ ಅರ್ಧ ಮೊರ ನಾವು ಕನ್ನಡದಲ್ಲಿ ಪರ್ಕೊತೀವಿ, ದಟ್ ಸ್ಕೇಲ್ಸ್ ವೈಟ್ದು ಅದು ಎಷ್ಟು ಉದುರಿದೆ ಅದು ಇಟ್ಕೊಂಡಿದ್ದಾರೆ. ನನಗೆ ಫೋಟೋ ಕೊಡ್ತೀನಿ. ನಾನು ವಾಟ್ ಎವರ್ ಐ ಸ್ಪೀಕ್ ಅಥಾರಿಟೇಟಿವ್ಲಿ ವಿತ್ ಎವಿಡೆನ್ಸ್ ಓನ್ಲಿ. ಆ ರೀತಿ ನನ್ನ ಸೈನ್ಸಲ್ಲಿ ಅದರಿಂದ ಅವ್ರು ಮುಕ್ತಿ ಆಗ್ತಾರೆ. ನನ್ನ ಜನರಲಿ 1 ತಿಂಗಳ ಭೇಟಿ ಆಗ್ತಾರೆ. ಯಾಕಂದರೆ ಭೇಟಿ ಆಗಬೇಕಂದ್ರೆ ಫಸ್ಟ್ ಭೇಟಿ ಆಗ್ತಾರೆ, ಆಮೇಲೆ ಒಂದು ಚೆನ್ನಾಗಿ ಥ್ಯಾಂಕ್ಸ್ ಹೇಳೋಕ್ಕೆ. ಮತ್ತು ಸಬ್ಸಿಕ್ವೆಂಟ್ ಮಂತಲ್ಲಿ ಆಗಲ್ಲ, ಯಾಕಂದರೆ ವೆಯ್ಟ್ ಮಾಡಬೇಕಲ್ಲ ಅವರ್ಸ್ ಟುಗೆದರು. ಸೊ ಆ 1 ತಿಂಗಳದ್ದೇ ನಂದು ಎಲ್ಲ ಟೆಸ್ಟಿಮೋನೀಸ್ ಮ್ಯಾಕ್ಸಿಮಮ್ ಇರೋದು. ಅದನ್ನು ನೀವು ಅದಕ್ಕೇನದು ಖಾರವಾಗಿ ಹೇಳ್ತೀನಿ ನೋಡಮ್ಮ, ಆ ಹುಡುಗಿಗೆ ಹೇಳಿದೆ, ನೀವು ಮೂತಿ ನೆಟ್ಕಿಟ್ಕೊಳ್ಳಿಲ್ಲ ಅಂದರೆ ಲೈಫ್ ಲಾಂಗ್ ಸಫರ್ ಪಡಬೇಕಾಗ್ತದೆ. ಈಗ ನೀನು ಅದರಿಂದ ಮುಕ್ತಿ ಆಗಬೇಕು. ಯಾಕೆಂದರೆ ಇದರಲ್ಲಿ ಕೋತಿ ಆಹಾರ ಪದ್ಧತಿ ವಿತ್ ನನ್ನ ಮೆಡಿಕೇಷನ್ಸ್ ಕೊಡ್ತೀನಿ, ವಿತ್ ಇದು ಗ್ರಾವ್ಯುಲಾ ಕ್ಯಾಪ್ಸೂಲ್. ಅನ್ಥಿಂಕಬಲ್ ವರ್ಕ್ ಆಗುತ್ತೆ, ಯು ಕಾಂಟ್ ಇಮ್ಯಾಜಿನ್. ಆಮೇಲೆ ಒಂದು ರೋಗಕ್ಕೆ ಕೊಟ್ಟರೆ ಶರೀರದಲ್ಲಿ ಮಲ್ಟಿಪಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಬಾಡಿ ಪೇನ್ ಸಾಲ್ವ್ ಆಗುತ್ತೆ, ಅನೀಸಿನೆಸ್ ಸಾಲ್ವ್ ಆಗ್ತದೆ, ಯಂಗ್ ಆಗ್ತಾರೆ. ಒಬ್ಬ ಜೆಂಟ್ಲ್ಮೆನ್ ಹೇಳಿದ್ದಾರೆ, ನನ್ನ ಎಂಗೇಜ್ಮೆಂಟ್ ಡ್ರೆಸ್ಸಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಈಸ್ 50+ ಇಯರ್ ಓಲ್ಡ್. ಅದು ಪ್ರೆಸೆಂಟೇಷನ್ ಯಾರು ಕೊಡೋ ಹೊತ್ತಲ್ಲಿ, ಸರ್ ಎಂಗೇಜ್ಮೆಂಟ್ ಇದುವರೆಗೂ ಇಟ್ಟಿದ್ದಾರಲ್ಲ ಅದು ಗ್ರೇಟ್ ಅವರು ಅಂತ. ಸೊ ಆ ರೀತಿ ಈ ಬಾಡಿ ಶಕ್ತಿ ಇದೆ ಬಾಡಿಯಲ್ಲಿ. ಅದಕ್ಕೆ ನಾವು ಕರೆಕ್ಟಾಗಿ ಸ್ವಚ್ಛ ಮಾಡಿದ್ರೆ, ಡಿಟಾಕ್ಸ್ ಮಾಡಿದ್ರೆ, ನರಿಷ್ ಮಾಡಿದ್ರೆ, ಪೋಷಣೆ ಮಾಡ್ತಂದ್ರೆ ಮಾಮೂಲಿ ಬರ್ತದೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಕೊಡ್ತೀನಿ. ಓಕೆ ಸರ್, ನಾವು ತುಂಬ ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾಗ ನಾವು ಫುಡ್ ಬಗ್ಗೆ ಮಾತಾಡಲೇಬೇಕು, ಗ್ರೈನ್ಸ್ ಬಗ್ಗೆ ಮಾತಾಡಲೇಬೇಕು. ಸರ್, ನಿಮ್ಮ ಕಾಲದಲ್ಲಿ ತುಂಬ ಪ್ಯೂರ್ ಗ್ರೈನ್ಸ್ ಸಿಗ್ತಿತ್ತು, ತುಂಬ ವರ್ಷ ಅದನ್ನು ಹಾಗೆ ಇಟ್ಟಿರ್ತಿದ್ರು, ಶೇಖರಣೆ ಮಾಡಿಟ್ಟಿರ್ತಿದ್ರು, ಅದರ ನ್ಯೂಟ್ರಿಷನ್ಸ್ ಜಾಸ್ತಿ ಆಗ್ತಿತ್ತು. ಹಳೆ ಕಾಳುಗಳನ್ನು ತಿಂದರೆ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈವನ್ ಇಟ್ ಈಸ್ ಭತ್ತ, ಅನ್ನ, ಅಕ್ಕಿ ಕೂಡ ಹೌದು. ಅದು ಬರ್ತಾ 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 ತುಂಬ ಫಾಸ್ಟ್ ಫುಡ್ ಆಗಿಬಿಡ್ತು ಸರ್. ಇನ್ನೇನು ಹಿಂಗೆ ಪ್ರೊಡ್ಯೂಸ್ ಮಾಡಿರ್ತಾರೆ, 1 ಮಂತ್ ಬಿಟ್ಟಿರ್ತಾರೆ, ಆಮೇಲೆ ಮತ್ತೆ ಅದು ಮಾರ್ಕೆಟಿಂಗ್ ಬಂದುಬಿಟ್ಟಿರುತ್ತೆ. ಇಂತಹ ಸಿಸ್ಟಮಲ್ಲಿ, ಇಂತಹ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ 20 ಮತ್ತು 30 ಇಯರ್ಸು 35 ಇಯರ್ಸ್ನವ್ರು ಯಾರೆಲ್ಲ ಇದ್ದೀವಲ್ಲ, ನಾವೆಲ್ಲ
ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಂದ್ರು ಏನೆಲ್ಲ ನಮಗೆ ಊಟ ಮಾಡಿಸಿದ್ರಲ್ಲ ಅಥವಾ ಆ ಶಕ್ತಿ ಏನಿತ್ತಲ್ಲ ಅದನ್ನು ನಮಗೆ ಸದ್ಯ ಕಾಪಾಡ್ಕೊಳ್ತಿದೆ ಅಂತ ನಾವು ಹೇಳ್ಬೋದು. ಬಟ್ ಇವಾಗ ಬರ್ತಿರೋ ಜನ್ರೇಷನ್ ಮಕ್ಕಳಿಗೆ ವಾಟ್ ನೆಕ್ಸ್ಟ್ ಅನ್ನೋ ಭೀತಿ ಪ್ರಶ್ನೆ ಕಾಡ್ತಾ ಇದೆ ಸರ್. ಸೊ ಏನು ಹೇಳ್ತೀರಾ ನೀವು ತಾಯಿ? ಅದರಲ್ಲಿ ಒಂದೇ ಒಂದು ಹೇಳ್ತೀನಿ, ನೀವು ಕೆಮಿಕಲ್ ಸ್ಪ್ರೇ ಮಾಡೋದು, ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಅಂತೆಲ್ಲ ಹೇಳಿದ್ರಲ್ಲ, ನಾನು 5ನೇ ಕ್ಲಾಸ್ ಆಗಿದ್ದಾಗ ನಾವು ಸ್ಪ್ರೇ ಮಾಡ್ತಾಯಿದ್ವಿ. ನಮಗೆ ಅದ್ರ ಬಗ್ಗೆ ಅಷ್ಟು ಇದೇ ಇರಲಿಲ್ಲ, ಮಾಸ್ಕು ಆಗ್ತಾ ಇರಲಿಲ್ಲ, ಬದನೆಕಾಯಿ ಇರಲಿ ಅಥವಾ ಮೆಣಸಿನಕಾಯಿ ಇರಲಿ. ಸೊ ಇದು ಸಿಸ್ಟಮ್ ಏನೋ ಸಿನ್ಸ್ ಏಜಸ್ ಇದೆ. ಐ ಆಮ್ ಟಾಕಿಂಗ್ ಅಬೌಟ್ 1970s. ಈಗಲೂ ಇದೆ. ಆಗ ಟೆಕ್ನಾಲಜಿಕಲಿ ಅಷ್ಟಿರಲಿಲ್ಲ, ಈಗ ಟೆಕ್ನಾಲಜಿಕಲಿ ಮಾಡ್ತಾಯಿದ್ದೀವಿ. ಸೊ ನಂಬರ್ 1. ನಂಬರ್ 2, ಆವಕ್ಕೂ ಇವಕ್ಕೂ ವ್ಯತ್ಯಾಸ ಏನಂದರೆ, ಆವಾಗ ನಾವು ಪ್ರಾಸೆಸ್ಡ್ ಫುಡ್ ತಿಂತಾ ಇರಲಿಲ್ಲ. ಈ ಎಣ್ಣೆ ಬೆಣ್ಣೆ ತುಪ್ಪಗಳನ್ನ ತಿಂತಾ ಇರಲಿಲ್ಲ ಚೆನ್ನಾಗಿ. ಈಗೇನು ಸೊಗಸಾಗಿ ಎಣ್ಣೆ ಒಯ್ತಾರೆ, ಆಮೇಲೆ ಬೆಣ್ಣೆ ತುಪ್ಪ. ಆ ಕೆಲವು ಹೋಟೆಲ್ಸಲ್ಲಿ ಮಸಾಲೆ ದೋಸೆಗೆ ಹೆಂಗೆ ಒಯ್ತಾರೆ ಅಂದರೆ ಸೊ ಆದ್ದರಿಂದ ಆ ಶಕ್ತಿ ನಮ್ಮ ಶರೀರದಲ್ಲಿಲ್ಲ, ಆ ತೊಳೆಯೋದಕ್ಕೆ ಮತ್ತು ಆ ಸ್ವಚ್ಛ ಮಾಡಿ ಮತ್ತು ಇದು ಮಾಡೋದಕ್ಕೆ ಡೈಜೆಷನ್ ಶಕ್ತಿ ಇಲ್ಲ. ಆದರೆ ನಾಲಿಗೆ ರುಚಿ ಮಾತ್ರ ನಾವು ಬಿಡಲ್ಲ. ಸೊ ಅದರಿಂದ ಏನಾಗುತ್ತೆ, ಆಟೋಮೆಟಿಕ್ಲಿ ನಮ್ಮ ಓನ್ ಬಾಡಿ ಸಿಸ್ಟಮಲ್ಲಿ ಅದು ಕಷ್ಟಪಡ್ತದೆ ಕೊನೆಯಲ್ಲಿ ಸಿಸ್ಟಮ್ ಹಾಳಾಗುತ್ತೆ. ಹೌದು. ಸೊ ಅದಕ್ಕೆ ಎಲ್ಲಕ್ಕೂ ಕಾರಣ ಮೋರ್ ಪರ್ಚೇಸಿಂಗ್ ಪವರ್. ಹಣ ಜಾಸ್ತಿ ಬರ್ತೈತೆ, ಸರ್ಕ್ಯುಲೇಷನ್ ಜಾಸ್ತಿ ಇದೆ. ಮೊದಲು ಕಡಿಮೆ ಇತ್ತು, ಸೊಪ್ಪು ಸೊದೆ ತಿಂದ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು. ಆಮೇಲೆ ಆಕ್ಸೆಸಿಬಿಲಿಟಿ ಇರಲಿಲ್ಲ. ಮಟನ್ ತಿನ್ಬೇಕಂದ್ರೆ ತಿಂಗಳಿಗೊಂದ್ಸರಿನೋ ಹಬ್ಬದಲ್ಲಿ ಒಂದ್ಸರಿನೋ. ಇವಾಗ ಅದೇನು ಸೆಕೆಂಡ್ಸ್. ಕಜ್ಜಾಯ ತಿನ್ಬೇಕಂದ್ರೆ ದೀಪಾವಳಿ ಅಷ್ಟೇ, ಹೋಳಿಗೆ ತಿನ್ಬೇಕಂದ್ರೆ ಬರೀ ಇದು ಯುಗಾದಿ ಅಷ್ಟೇ. ಈಗ ಹೋಳಿಗೆ ಮನೆಗಳೇ ಓಪನ್ ಆಗೋಗ್ಬಿಟ್ಟಿದೆ, ಎಲ್ಲ ಇರೋದು ಕಜ್ಜಾಯ ಮನೆಗಳೇ ಓಪನ್ ಆಗೋಗಿದೆ. ಸೊ ಅವಾಗೇನಾಗುತ್ತೆ, ನಮ್ಮ ಬಾಡಿ ಸಿಸ್ಟಮ್ಮು ಅಷ್ಟು ಶಕ್ತಿ ಇಲ್ಲ ತಿಂದ ಮೇಲೆ ಅದು ಕರಗಿಸೋದಕ್ಕೆ. ನಾವು ಏನು ಪ್ರಕೃತಿಗೆ ಹತ್ರ ಇದೆ ಊಟ, ನಿಯರೆಸ್ಟ್ ಟು ದ ನೇಚರ್, ಅಂದರೆ ನಾನ್ ಪ್ರೊಸೆಸ್ಡ್, ನಾನ್ ಫ್ರೈಡ್. ಸೊ ಅದರಿಂದ ನಾವು ದೂರ ಆಗ್ತಾಯಿದ್ದೀವಿ. ಸೊ ನೀವು ಹತ್ರ ಇರ್ತೀರಿ, ಎಷ್ಟು ಸಲಾಡ್ ತಿಂತೀರಿ, ಎಷ್ಟು ವೆಜಿಟಬಲ್ ಜ್ಯೂಸ್ ಕುಡಿತೀರಿ, ಎಷ್ಟು ಕೋಸಂಬರಿ ಹೆಸರುಬೇಳೆದು ತಿಂತೀರಿ. ಆಮೇಲೆ ಏನಿಲ್ಲ, ಫಸ್ಟ್ 1 ವೀಕ್ ಬೇಜಾರು ಅನಿಸುತ್ತೆ. ಆಮೇಲೆ ಇಲ್ಲ ನಂದಿದೆ ಫುಡ್ ಅಂದ್ಕೊಂಡು ಮೊದಲು ಅದು ಇಟ್ಕೊಂಡ್ಬಿಡ್ಬೇಕು ತಟ್ಟೆಯಲ್ಲಿ. ಅದನ್ನು ಮುಗಿಸಿದ ಮೇಲೆ ಬ್ಯೂಟಿಫುಲ್ ಆಗಿರೋ ಫುಡ್ ಇಟ್ಕೊಬೇಕು. ಹೊಟ್ಟೆ ಅದರಲ್ಲೇ ತುಂಬಿರ್ತದೆ, ಆವಾಗ ಸ್ವಲ್ಪ ತಿಂತೀರಿ. ಸೊ ಏನಂದರೆ ನಮ್ಮ ಮೈಂಡ್ ಸೆಟ್, ಆ ಮೈಂಡ್ ಸೆಟ್ಟಿಂದ ನನ್ನದ್ರ ಇವ್ರು ಬರ್ತಾರಲ್ಲ, ಯಾಕೆ ಬರ್ತಾರೆ, ಎಲ್ಲನೂ ಡಾಕ್ಟರ್ಸ್ ಟ್ರೀಟ್ ಮಾಡ್ತಾರೆ, ಅದು ನನ್ನ ಬೇಕು. ನಾನು ಬರೋದಕ್ಕೆ ಒಂದೇ, ಎಷ್ಟು ದಿನದಲ್ಲಿ ಏನಾಗುತ್ತೆ, ಎರಡನೇದು ಬಯಸ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಕೆಲವರು ಹೇಳಿದ್ರು, ರಾಜು ಸರ್ ಹೋದರೆ ಬೈದು ಬಿಡ್ತಾರೆ ಒಂದು ಹೆಸರನ್ನೇ, 2 ಹೆಸರು. ಯಾಕೆ ಬೈತೀನಿ ಅಂತಂದರೆ, ತಪ್ಪು ಮಾಡಿ ಬಂದಿರ್ತಾರೆ. ನನ್ನಲ್ಲಿ ಏನಂದರೆ 1 ಮಂತ್ ಟ್ರೀಟ್ಮೆಂಟ್ ಅಂದರೆ ಲಾಂಗೆಸ್ಟ್ ಪೀರಿಯಡ್ ಟ್ರೀಟ್ಮೆಂಟ್ ಫಾರ್ ಎನಿ ಇನ್ಕ್ಯೂರಬಲ್ ಡಿಸೀಸಸ್. ಅದು ಆಗಲಿಲ್ಲ ಅಂದರೆ ಅವರು ಮೂತಿ ನೆಟ್ಟಿಗಿಲ್ಲ, ಅವರು ಸರಿಯಾಗಿ ಫಾಲೋ ಮಾಡಿಲ್ಲ. ಯಾಕೆ ತೊಗೊಳ್ಬೇಕು ಅವರು? ವೈ ದೇ ಶುಡ್ ವೇಸ್ಟ್ ದೇರ್ ಮನಿ, ಟೈಮ್. ಆಮೇಲೆ ನರಳ್ತಾರೆ, ನರಳಿ. ನಾನು ಹಂಗೆ ಅಂತೀನಿ, ನೀವು ನರಳ್ತದೆ ಇದ್ದೀರಾ. ಮೊನ್ನೆ ಒಬ್ಬರು ಬಂದಿದ್ದರು, ಸೇಮ್ ಸೋರಿಯಾಸಿಸ್ ಪೇಷಂಟ್, ಎಲ್ಲ ಇದೆ, ಒಂದು 6 ತಿಂಗಳಿನ ಟ್ರೀಟ್ಮೆಂಟ್ ತಗೊಂತಿದ್ದಾರೆ. ಸರ್ ಇದು ಸ್ವಲ್ಪ ಚೆನ್ನಾಗಿತ್ತು, ಮತ್ತು ಬರ್ತಾನೆ ಇದೆ. ನಾನಂದೆ, ಕೋತಿ ಆಹಾರ ಪದ್ಧತಿ ಮಾಡ್ತಾರೆ ಸರ್, ನಾನು ಮಾಡೋಕ್ಕಾಗ್ತಾಯಿಲ್ಲ. ನರಳಬೇಕಪ್ಪ, ನರಳು. ಎಲ್ಲ ಹಿಡಿದಾದ್ಮೇಲೆ ಸರ್ ಮೊಟ್ಟೆ ಆದರೂ ತಿನ್ಬೋದಾ ಅಂತ. ನಾನಂದೆ, ನೋಡಪ್ಪ, ನಾನಂತೂ ಸ್ವಚ್ಛವಾಗಿ ಹೇಳಿದ್ದೀನಿ, ನರಳಬೇಕು ಅಂತಂದ್ರೆ ತಿನ್ನಿರಿ, ಇಲ್ಲ ಅಂದರೆ ತಿನ್ನಕ್ಕೆ ಹೋಗ್ಬೇಡ್ರಿ. ಲೈಫ್ ಲಾಂಗ್ ತಿನ್ನೋದು ಇದ್ದೇ ಇರ್ತೈತೆ. ಆಮೇಲೆ ಏಜ್ ನೋಡ್ತೀನಿ, 50 ವರ್ಷನಾ, 50 ವರ್ಷ ಮಜಾ ಮಾಡ್ಕೊಂಡು ಬಂದಿದ್ದೀಯ. 1 ತಿಂಗಳು 2 ತಿಂಗಳು ರೆಸ್ಟ್ ಕೊಡು ನಿಮ್ಮ ಬಾಡಿಗೆ, ಬಾಡಿ ಪೂರ್ತಿ ಕರೆಕ್ಷನ್ ಆಗ್ತದೆ, ಮತ್ತೆ ಮಜಾ ಮಾಡೋದಿದ್ದೇ ಇದೆ ಲೈಫ್. ಸೊ ಆದ್ದರಿಂದ ನಾನು ಸ್ವಲ್ಪ ಖಾರವಾಗಿ ಹೇಳ್ತೀನಿ. ಬೇಕು ಸರ್, ಅದು ಆ್ಯಕ್ಚುಲಿ ಖಾರವಾಗಿ ಹೇಳೋ ಗುರುಗಳು, ಖಾರವಾಗಿ ಮಾತಾಡೋ ಪೊಲೀಸು, ಖಾರವಾಗಿ ಹೇಳೋ ಆಫೀಸರ್ಸು, ತುಂಬ ಖಾರವಾಗಿ ಹೇಳೋ ಡಾಕ್ಟರ್ಸ್ಗಳ ಅಗತ್ಯತೆ ಈಗಿನ ಸಮಾಜಕ್ಕೆ ತುಂಬ ಇದೆ ಅಂತ ನಾನು ನಂಬ್ತೀನಿ ಸರ್. ನಾನು ಮತ್ತೊಂದು ಪ್ರಶ್ನೆ ಕೇಳಲೇಬೇಕು. ಆಟೋ ಇಮ್ಯೂನ್ ಡಿಸಾರ್ಡರ್ ಇರುವಂಥವರು ತಮ್ಮ ಲೈಫ್ ಸ್ಟೈಲ್ ಹೇಗೆ ಇಟ್ಕೋಬೇಕು? ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್, ಆಟೋ ಇಮ್ಯೂನ್ ಡಿಸಾರ್ಡರ್ನಲ್ಲಿ ಬಾಡಿ ಊತ ಇತ್ತು ಅಂದರೆ ಕಿಡ್ನಿ ಆಹಾರ ಪದ್ಧತಿ ಫಾಲೋ ಮಾಡಬೇಕು. ಬಾಡಿ ಊತ ಇಲ್ಲ ಅಂದರೆ ಕೋತಿ ಆಹಾರ ಪದ್ಧತಿ,
ವೆಜೀಸ್ ಜಾಸ್ತಿ. ವೆಜ್ಜಸ್ ಎಲ್ಲ ಕೋತಿ ಆಹಾರ ಬೇಯಿಸಿರಬಾರ್ದು. ಹುರಿದಿರ್ಬೋದು, ಹುರಿದಿರೋ ತಿನ್ಬೋದು. ಈಗ ಕಡಲೆ ಬೀಜ ಹುರಿದಿರೋದು, ಕಡಲೆ ಬೀಜ ಆಮೇಲೆ ನೆಲಗಡಲೆ, ಕಡಲೆ ನೆಲಗಡಲೆ ಆ ಹುರಿದಿರೋ ತಿನ್ನಲಿಲ್ಲ ಅಂದರೆ ಸುಸ್ತಾಗೋಗ್ತೈತೆ. ಅದೆಷ್ಟೇ ಡೇಟ್ಸ್ ತಿನ್ನಲಿ, ಎಷ್ಟೇ ಇದು ತಿನ್ನಲಿ ಅಂತಲ್ಲ. ಸೊ ಎಷ್ಟೇ ಜ್ಯೂಸ್ ಕುಡೀಲಿ, ಎಷ್ಟೇ ಫ್ರೂಟ್ಸ್ ತಿನ್ನಲಿ, ಇಲ್ಲೊಂದು ಕ್ವಶನ್ ಬರುತ್ತೆ, ನನ್ನ ಡಯಾಬಿಟಿಸ್ ಇದೆ, ನಾನು ಹೆಂಗೆ ಇದು ಮಾಡೋಕ್ಕಾಗುತ್ತೆ ಅಂತ. ಡಯಾಬಿಟಿಸ್ ಒಂದೇ ತಿಂಗಳು ಓಡೋಗ್ಬಿಡ್ತೈತೆ. ಒಂದೇ ತಿಂಗಳು ಡಯಟ್ ಫಾಲೋ ಮಾಡಿದ್ರೆ ವಿತ್ ಮೆಡಿಸಿನ್ಸ್. ಓಕೆ, ದಟ್ ಈಸ್ ವಾಟ್. ಒಂದೇ ತಿಂಗಳು ಹೊರಟೋಗುತ್ತೆ. ಎಸ್ಪೆಷಲಿ ಕ್ಯಾನ್ಸರು, ಆಟೋಮಿನ್ ಡಿಸಾರ್ಡರ್ಗೆ ನಾನು ನೋಡ್ತೀನಲ್ಲ, ಇನ್ಸುಲಿನ್ನಿಂದ ಹಿಡಿದು ಟ್ಯಾಬ್ಲೆಟಿನಿಂದ ಒಂದು ತಿಂಗಳಿಗೆ ಬಿಟ್ಬಿಡ್ತಾರೆ. ಅದು ಟೈಪ್ 2. ಟೈಪ್ 1 ನಾನು ಟೈಪ್ 1 ಜನರಲಿ ಮಕ್ಕಳಿಗೆ ಬರೋದು. ಇದು ಡಯಾಬಿಟೀಸ್ ಅನ್ನೋದು ಯಾವುದೇ ಇರಲಿ, ನಮ್ಮ ಆರ್ಗನ್ಸು ಬೈ ಬರ್ತ್ ಸ್ವಚ್ಛವಾಗಿದೆ, ಹೌದು, ಮದುವೆ ಆಗೋವ್ರಿಗೂ ಸ್ವಚ್ಛವಾಗಿದೆ. ಅದಾದಮೇಲೆ ಪ್ರಾಬ್ಲಮ್ ಆಗಿದೆ, ಮತ್ತೆ ನಾನು ಬೈ ಬರ್ತ್ ಹೆಂಗಿದ್ನೋ ಹಂಗೆ ಯಾಕೆ ಆಗಬಾರ್ದು ಅಂತ ತಲೆಗೆ ಬರಬೇಕು. ನನ್ನ ಟ್ರೀಟ್ಮೆಂಟಲ್ಲಿ ಬೈ ಬರ್ತ್ ಪ್ರಾಬ್ಲಮ್ ಇರೋರೇ ಚೆನ್ನಾಗಿ ಆಗ್ತಾ ಇದ್ದಾರೆ. ಆಟೋ ಇಮ್ಯೂನ್ ಡಿಸಾರ್ಡರಲ್ಲಿ ಕಾಂಪ್ಲಿಕೇಶನ್ಸ್ ಅಂತ ನೋಡೋದಾದರೆ ರಿಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳಿದ್ರಿ, ಸೋರಿಯಾಸಿಸ್ ಅಂತ ಬರುತ್ತೆ. ಬಟ್ ಬಿಗಿನಿಂಗ್ ಸ್ಟೇಜಲ್ಲಿ ಸರ್ ಪದೇ ಪದೇ ಕಾಯಿಲೆ ತಪ್ಪೋದು, ಪದೇ ಪದೇ ಆರೋಗ್ಯ ತಪ್ಪೋದು, ಪದೇ ಪದೇ ಕಾಯಿಲೆಗಳು ಬರೋದು, ತಲೆ ಸುತ್ತು ಬೀಳೋದು, ಇವೆಲ್ಲ ಇಮ್ಯುನಿಟಿ ಪವರ್ ಕಮ್ಮಿ ಆಗಿ 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 ಆಗುವಂಥದ್ದು. ಸೊ ಆ ಬೇಸಿಕ್ ಸ್ಟೇಜ್ನಲ್ಲಿರೋರಿಗೆ ಮೆಡಿಸಿನ್ ಇದೆಯಾ? ನನ್ನಲ್ಲಿ ವೆರಿ ಕ್ಲಿಯರ್, ಎಂಡ್ ಸ್ಟೇಜೇ ಬರ್ತಾರೆ. ಅವರು ಪ್ರಿವೆಂಟ್ ಮಾಡಬೇಕಂದ್ರೆ ಆ್ಯಂಟಿ ಏಜಿಂಗು, ಇಮ್ಯೂನ್ ಕೇರ್ ತೊಗೊಂಡು ಒಂದು ಸರಿ ಅಕ್ಸೆಮಜ್ಜಿಗೆ ಒಂದು ಸರಿ ತೊಗೊಳ್ಬೋದು. ನನ್ನಲ್ಲಿ ಬರೋರೆಲ್ಲ ಎಲ್ಲ ಕಡೆ ಹೋಗಿ ಆಯುರ್ವೇದ, ಯುನಾನಿ, ಸಿದ್ಧ, ಅಲೋಪತಿ ದೆನೋರ್ಲಿ ನನ್ನ ಹತ್ರ ಬರ್ತಾರೆ. ನನಗೂ ಅಂಥವ್ರನ್ನ ಟ್ರೀಟ್ ಮಾಡೋಕ್ಕೆ ಖುಷಿ ಆಗುತ್ತೆ. ವೆಲ್ ಸರ್, ಸೊ ಇಂತಹ ಸಮಸ್ಯೆ ಇರೋರು, ಆಟೋ ಇಮ್ಯೂನ್ ಡಿಸಾರ್ಡರ್ನಂಥ ಸಮಸ್ಯೆ ಇರೋರು ಮನೆಯಲ್ಲಿ ಯಾವ ಪ್ಲ್ಯಾಂಟ್ನ ನೆಡಬೇಕು? ವೆರಿ ಗುಡ್. ಇನ್ ಎವ್ರಿ ಎಪಿಸೋಡ್ ಒಂದು. ಎಸ್. ಸೊ ಇಂಥವರು ನೀಮ್ ಅಂದರೆ ಬೇವು ಎಳ್ಳಿ. ಇಷ್ಟೊತ್ತು ಅಂದ್ರಲ್ಲ, ಖಾರವಾಗಿ ನೀವು ಮಾತಾಡ್ತೀರಿ ಎಲ್ಲ ಅನ್ನೋದು. ಆ ಕಹಿ ಏನಿರ್ತದೆ ಅದಕ್ಕೆ ಯುಗಾದಿ ಹಬ್ಬದಲ್ಲಿ ಸಿಹಿ ಕಹಿ ಎರಡನ್ನೂ ಬೇವು ಬೆಲ್ಲ. ಸೊ ಅದರಿಂದ ಬೇವು ಹಾಕಿದ್ರೆ ಪ್ರತಿದಿನನೂ 3 ಎಲೆ ತಿನ್ನಲಿ ಸಾಕು. ಬೆಳಗ್ಗೆ ಹಾಕ್ಕೊಂಡು ಅಥವಾ ಕುಟ್ಟುಬಿಟ್ಟು ರಸ ಕುಡ್ಕೊಂಡು ಬಾಡಿಗೆ ಅದನ್ನೇ ಒಂಥರ ಕವಚ ಆದಂಗೆ ಆಗ್ತೈತೆ. ವೆಲ್ ಸರ್, ಲೈಫ್ ಸ್ಟೈಲ್ ಆಯಿತು, ಮನೇಲಿ ನೀಮಿರಬೇಕು ಅನ್ನೋದನ್ನು ಹೇಳಿದ್ರಿ. ಬಟ್ ಅಡುಗೆ ಮನೆಯದು ತುಂಬ ಇಂಪಾರ್ಟೆಂಟ್ ಸರ್. ನಮ್ಮ ಹೆಣ್ಮಕ್ಳು ವೆಯ್ಟ್ ಮಾಡ್ತಿದ್ದಾರೆ. ಆಟೋ ಇಮ್ಯೂನ್ ಡಿಸಾರ್ಡರ್ ಅಡುಗೆ ಮನೆಯಲ್ಲಿ ಏನಂತಂದರೆ ಬೆಳ್ಳುಳ್ಳಿ, ಶುಂಠಿ, ಮೆಂತೆಕಾಳು, ಅದು ಪ್ರೀಬಯೋಟಿಕ್ಸು. ಬೆಳ್ಳುಳ್ಳಿ 3-4 ಕಾಳು, ಆಮೇಲೆ ಇದು ಶುಂಠಿ 1 ಇಂಚು ಹಸಿದು ಸ್ಲೈಸ್ ಮಾಡಿರೋದು, ಮೆಂತೆಗಳು 1 ಟೀ ಸ್ಪೂನ್ ರಾತ್ರಿ ಸೋಕ್ ಮಾಡಿದ್ದು, ಅದನ್ನು ತಿನ್ನಲಿ. ದಟ್ ಇಸ್ ದ ಫಸ್ಟ್ ಸ್ಟೆಪ್. ಆದಮೇಲೆ ನಾನೇನು ಮೆಡಿಸಿನ್ ಹೇಳಿದ್ದೀನಿ, ಇದಕ್ಕೆ ಬೇಸಿಕಲಿ ಏನು ಲಿವರ್ ಕೇರು, ರೀನಲ್ ಕೇರು, ಗ್ಯಾಸ್ಟ್ರೋ ಕೇರು ಬೆಳಗ್ಗೆ ಮತ್ತು ಸಂಜೆ, ಆಮೇಲೆ ಆಫ್ಟರ್ನೂನ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರು, ಮತ್ತು ಗ್ರಾವಿಯೋಲಾ ಕ್ಯಾಪ್ಸುಲು ಬೆಳಗ್ಗೆ ಮತ್ತು ಸಂಜೆ. ಇದು ಸ್ಕಿನ್ ಡಿಸಾರ್ಡರ್ಗೆ ಇದು ಸ್ಟ್ಯಾಂಡರ್ಡೈಸ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್. ಅದನ್ನು ತೊಗೊಳ್ಬೇಕು. ಆಬ್ಸಲ್ಯೂಟ್ಲಿ ಕೋತಿ ಆಗಬೇಕು. ಅದರಲ್ಲಿ ಏನಿಲ್ಲ, ಯಾವಾಗಲೂ ಬಾಳೆಹಣ್ಣು ಪಕ್ಕದಲ್ಲಿ ಇಟ್ಕೊಬೇಕು. ಜೋಬಲ್ಲಿ ಖರ್ಜೂರ ಮತ್ತು ಕಡಲೆ ಬೀಜ ಹುರಿದಿರೋದು, ಆಮೇಲೆ ಕಡಲೆಕಾಳು ಹುರಿದಿರೋ ಇಟ್ಕೊಳ್ಬೇಕು. ನಾವೇನು ಕಡಲೆ ಪಪ್ಪು ಅಂತೀವಿ, ಬ್ಯೂಟಿಫುಲ್ ಆಗಿರ್ತೈತೆ. ಏನು ಸಿಕ್ಕಲಿ ಏನು ಬೇಕಾದ್ರೂ ತಿನ್ಬೋದು ಹಣ್ಣುಗಳು. ಸೊ ಬಾಡಿ ಎಲ್ಲನೂ 10 ವರ್ಷ ಹೆಂಗಾಗೋಗ್ಬಿಡ್ತಾವೆ 2-3 ತಿಂಗಳಲ್ಲಿ. ಎಲ್ಲ ಬಾಡಿ ಆರ್ಗನ್ಸ್ ವರ್ಕ್ ಆಗಿರ್ತೈತೆ. ಹೇರ್ ಫಾಲ್ ಆಗಿರುತ್ತೆ, ಎಲ್ಲ ಒಂದು ಟ್ರೀಟ್ಮೆಂಟ್ ಎಂಟೈರ್ ಬಾಡಿ 10 ಇಯರ್ಸ್ ಹೆಂಗಾಗ್ತಾರೆ ಅಂತ ನಾನು ಹೇಳ್ತೀನಿ. ಯಾವಾಗಲೂ ಎಲ್ಲ ಏನು ಬರ್ತಾರೆ ಗೊತ್ತಾ, ಯಾರು ಬಂದಾಗ ಒಂದೇ ಮಾತು ಹೇಳಿದೆ ನಾನು, ಈ ಮದುವೆ ಆದ ಹೆಂಗಿದ್ರಿ ಹಂಗಾಗಬೇಕು ಅಂತ ಮೈಂಡಲ್ಲಿ ಇಟ್ಕೊಳ್ರಿ, ಆಗ್ತೀರಿ ಅಂತ. ಕೆಲವ್ರು ಕೇಳ್ತೀನಿ ಲೇಡೀಸ್ಗೆ, ಸೊ ಏನು 100 kg 120 kg ಇರ್ತಾರೆ. ಸೊ ಮೇಡಮ್ ನೀವು ಹೇಳ್ರಿ, ನೀವು ಮದುವೆ ಆದಾಗ ಎಷ್ಟು kg ಇದ್ರಿ? ನಕ್ಕೊಂಡೆ ಸರ್ ನಾವು 50 kg 60 kg ಅಷ್ಟಕ್ಕೆ ಆಗ್ಬೇಕಂತ ತಲೆಗಿರ್ರಿ ಅಂತ. ಆವಾಗ ತಲೆಗೆ ಬಂದುಬಿಟ್ರೆ ಮಾಡ್ತಾರೆ. 8 kg 7 kg ನನ್ನ ಟ್ರೀಟ್ಮೆಂಟಲ್ಲಿ ಡೌನ್ ಆಗ್ತೈತಿ ಒಂದೊಂದು ಮಂತ್ಗೆ. ಅದು ಥ್ರೂ ಮೆಟಬಲಿಕ್ ಆ್ಯಕ್ಟಿವಿಟಿ, ನಾಟ್ ಥ್ರೂ ದ ಫಾಸ್ಟಿಂಗ್. ನೋ, ಇಲ್ಲಿ ಡಯಟ್ ಅಂದರೆ ನೀವು ಯಾವಾಗಲೂ ಅದು ತಿನ್ನಬೇಡ್ರಿ ಎಲ್ಲ. ಇಲ್ಲಿ ಏನಂದರೆ ಏನು ತಿನ್ನಬೇಕು ಅಂತ ಡಿಫೈನ್ ಮಾಡಿದ್ದೀನಿ, ಎಷ್ಟು ತಿನ್ನಬೇಕು ಅಂತ ಡಿಫೈನ್ ಮಾಡಿದ್ದೀನಿ, ಅದನ್ನು ತಿನ್ನಬೇಕು. ಸ್ಟೇಟ್ ಮೈಂಡ್ ಈಸ್ ಸ್ಟೇಟ್ ಬಾಡಿ ಅಂತ ಹೇಳ್ತಾರೆ ಸರ್. ಓಕೆ, ಒಬ್ಬ ಮನುಷ್ಯನಿಗೆ ಆಹಾರ ಎಷ್ಟು ಇಂಪಾರ್ಟೆಂಟು, ಆತನ ಲೈಫ್ ಸ್ಟೈಲ್ ಎಷ್ಟು ಇಂಪಾರ್ಟೆಂಟು, ವ್ಯಾಯಾಮ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ನಿದ್ದೆನೂ ಭಾಳ ಇಂಪಾರ್ಟೆಂಟ್ ಸರ್.
ಸಿ ನಿದ್ದೆ ಬಗ್ಗೆ ಹೇಳಿ, ಎಷ್ಟು ಅವರ್ ನಿದ್ದೆ ಒಂದು ಮಾಡಬೇಕು? ಹೇಳ್ತೀನಿ, ನಿದ್ದೆ ಅಂತಂದರೆ ಡೀಪ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು. ನಿದ್ದೆ ಜನರಲಿ ಹೇಳ್ಬೇಕು ಅಂತಂದರೆ 7 hours 8 hours ಅಂತ ಹೇಳ್ತೀವಿ. ನಿದ್ದೆನೇ ಬರಲ್ವಲ್ಲ ಸರ್? ಸಿ ಒಂದು ಹೇಳ್ತೀನಿ, ಕೆಲಸ ಚೆನ್ನಾಗಿ ಮಾಡಿದ್ರೆ ನಿದ್ದೆ ಬರ್ತೈತೆ. ಕೆಲಸ ಮಾಡಿರ್ತೀವಿ ಆದ್ರೂ ನಿದ್ದೆ ಬರಲ್ಲ. ಅದಕ್ಕೆ ಮೆಡಿಟೇಷನ್, ಜಸ್ಟ್ ಕಣ್ಣು ಮುಚ್ಕೊಂಡ ಬರೀ ಉಸಿರನ್ನ ಗಮನಿಸ್ತಾ ಆಟೋಮೆಟಿಕ್ಲಿ ಬರ್ತದೆ ನಿದ್ದೆ. ಸೊ ಬ್ರೈನ್ ರೆಸ್ಟ್ ಅಂತೀವಿ ಅದನ್ನು, ಮೆಡಿಟೇಷನ್ನ. ಇಟ್ ವಿಲ್ ಟ್ರಿಗರ್ ಹೈಪೋಥಾಲಮಸ್ ಗ್ಲ್ಯಾಂಡಿಂದ ಪೂರ್ತಿ ಬಾಡಿನ ಇದಾಗುತ್ತೆ. ರಾಜು ಸರ್, ಇಟ್ಸ್ ನಾಟ್ ಓನ್ಲಿ ಮೀ, ನಂತರ ತುಂಬ ಜರ್ನಲಿಸ್ಟ್ಗಳು ಅದು ಬಿಕಾಸ್ ಆಫ್ ದಿ ಮೊಬೈಲ್ಸ್. ಬರೀ ಮೊಬೈಲ್ ನೀವು ನೋಡೋಕೆ ಇಡ್ತು ಅಂದರೆ ರಾತ್ರಿ 2 ಗಂಟೆನೂ ಆಗ್ಬೋದು, 3 ಗಂಟೆನೂ ಆಗ್ಬೋದು. ಆ ರೀತಿ ಮಸಾಲೆ ಬರ್ತಾ ಇರ್ತೈತೆ. ಒಂದು ನೋಡಿದ್ರೆ ಇನ್ನೊಂದು ನೋಡಿ. ಈಗ ನೋಡ್ರಿ, ಈಗ ಆ ಯುದ್ಧದಲ್ಲಿ ಏನೂ ಇಲ್ಲವೇ ಇಲ್ಲ. ಅದರಲ್ಲಿ ಏನು ಕ್ರಿಯೇಟ್ ಮಾಡಾಕಿದೆ ಅಂದರೆ AI ಟೂಲ್ಸಿಂದ ಆ್ಯಸ್ ಇಫ್ ಲೈಕ್ ಅಲ್ಲೇ ಬಾಂಬ್ ಹಾಕಿದ್ದಾರೆ, ಅಲ್ಲೇ ಇದಾಗಿದೆ, ಅದು ಹೊಡೆದೋಯ್ತು, ಇದು ಹೋಯ್ತು ಅಂತಂತ ನೋಡೋರಿಗೇನು ಏನೋ ಕುತೂಹಲ. ಅದರಿಂದ ಕಣ್ಣಿಗೆ ಪ್ರಾಬ್ಲಮ್ಮು, ಸ್ಟ್ರೈನ್ ಆಗುತ್ತೆ ಬ್ರೈನ್ಗೆ. ಸೊ ಅದಕ್ಕೇನೆ ಒನ್ ಶುಡ್ ಕೀಪ್ ಅವೇ ದೀಸ್ ಥಿಂಗ್ಸ್. ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು. ಸರ್, ನೀವು ತುಂಬ ಡಿಸೀಸ್ಗಳಿಗೆ ಮೆಡಿಸಿನ್ ಕಂಡುಹಿಡ್ದಿದ್ದೀರಿ ಸರ್, ತುಂಬ ರಿಸರ್ಚ್ ಮಾಡಿದ್ದೀರಾ. ನನ್ನಂಥವ್ರಿಗೋ ಅಥವಾ ನಮ್ಮ ಕ್ಯಾಮ್ರಾಮನ್ ಅಂಥವ್ರಿಗೋ ಏನು ಹೇಳ್ತೀರಿ ಸರ್? ಈ ಮೊಬೈಲ್ ಗೀಳು ಬಿಡೋದು ಹೆಂಗೆ ಸರ್? ರಾತ್ರಿ ನೋಡ್ತಾನೇ ಇರ್ತಾರೆ. ಒಂದು ಅಂದ್ಕೊಳ್ಳಿ, ಅದಕ್ಕೇನು ಸರ್ ಪರಿಹಾರ? ಏನು ಗೊತ್ತಾ, ಒಂದೇ ಒಂದು ನಾನು ಹೇಳ್ತೀನಿ. ಒಂದು, ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು, ಎಂಜಾಯ್ ಮಾಡಬೇಕಂದ್ರೆ ಮೊಬೈಲ್ ಟಚ್ ಮಾಡೋಕ್ಕೆ ಹೋಗ್ಕೊಡ್ದು. ಓಕೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು, ಜರ್ನಿ ಮಾಡೋ ಹೊತ್ತಿನಲ್ಲಿ ಒಂದು ಸ್ವಲ್ಪ, ಮತ್ತು ಸಂಜೆ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡೋದು ಮುಟ್ಲೆಕ್ಕೆ ಕೊಡ್ತು. ನೀವೇನು DC ಅಲ್ಲ, ಕಮಿಷನರ್ ಅಲ್ಲ, CM ಅಲ್ಲ, ಏನೋ ಅರ್ಜೆಂಟ್ ಮೆಸೇಜ್ ಇದೆ ನೋಡಬೇಕು ಅಂತ ಹಂಗೇನಿಲ್ವಲ್ಲ. ಅವ್ರಿಗೆ ಮಾತ್ರ ನೋಡಲೇಬೇಕಾಗ್ತದೆ. ಇದು ದಟ್ಸ್ ಇನ್ನೆವಿಟಬಲ್. ನಮಗೇನು ಅದು ಇಲ್ವಲ್ಲ. ಬಟ್ ಈಗ ಸರ್ ತುಂಬ ಜನ ಕೆಲಸದ ಮೇಲೂ ಕೆಲಸದ ವಿಷಯಕ್ಕೆ ಮೊಬೈಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಕೆಲಸದ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳಿ. ಆವಾಗ ನೀವು ಮೊದಲೇ ಹೇಳ್ಬೇಕು. ಈಗ ನಾನು ಹೇಳ್ತೀನಿ, ನಾನು ಮೆಸೇಜ್ ನೋಡಲ್ಲ ಅಂತ ಹೇಳ್ತೀನಿ. ವೆರಿ ಕ್ಲಿಯರಾಗಿ ಹೇಳ್ತೀನಿ. ಮೆಸೇಜ್ ಕಳಿಸಿ ನಾನು ನೋಡೋದೇ ಯಾವಾಗೋ. ಮೆಸೇಜ್ ನೋಡಿ ಕಾಲ್ ಕೊಡ್ರಿ, ಮಿಸ್ಡ್ ಕಾಲ್ ಇರ್ತೈತೆ, ಯಾವಾಗ ಬೇಕಾದ್ರೂ ವಾಪಸ್ ಹಾಕ್ಬೋದು. ಅದನ್ನು ನೀವು ಹೇಳ್ಬೇಕು. ಈಗ ಸೇ ಫಾರ್ ಎಕ್ಸಾಂಪಲ್, ಯು ಆರ್ ಹ್ಯಾವಿಂಗ್ ದಿಸ್ ಪ್ರೊಫೆಷನ್, ಯು ಆರ್ ಹ್ಯಾವಿಂಗ್ ಸೋ ಮೆನಿ ಇದು ಪ್ರೋಗ್ರಾಮ್ಸ್. ಎಲ್ಲಿಗೆ ಹೋಗ್ತೀರಿ ಅವಾಗ ಹೇಳ್ರಿ, ನನಗೆ ಮೆಸೇಜ್ ಕಳ್ಸೋಕೆ ಹೋಗ್ಬಿಟ್ರೆ ಕಾಲೇ ಮಾಡಿರಿ ಅಂತ ಹೇಳ್ರಿ. ಕಾಲೇ ತಗೋಬೇಡ್ರಿ, ಅಟ್ಲೀಸ್ಟ್ ಕಾಲ್ ಬಂದಿರ್ತೈತೆ, ದೆನ್ ಯು ಕಾಲ್ ಬ್ಯಾಕ್. ಆ ಕಾಲ್ ಮಾಡಿದ್ಮೇಲೂ ಮಾಡಿದಾಗ ಅವ್ರಿಂದ ಎಲ್ಲ ಮೆಸೇಜ್ ಕಳಿಸ್ತೀನಿ ನೋಡ್ರಿ ಅಂತ ಹೇಳಿ. ನಾನು ಅವಾಗಲೇ ನೋಡೋಕೆ ಹೋಗೋದು, ನಾನಂತೂ ನೋಡೋದು. ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಫೋನ್ನ ಅಂತಂದು. ಅವಾಯ್ಡ್ ಅಂತಂದರೆ ಏನು, ನೆಸೆಸಿಟಿ ಏನಂತ ಕ್ವಶನ್ ಮಾಡ್ಕೊಬೇಕು. ನಿಮ್ಮ ವರ್ಕ್ ಮಾಡೋ ಹೊತ್ತಿನಲ್ಲಿ ಅದನ್ನು ದೂರ ಇಡಬೇಕು. ಇಲ್ಲಾಂದರೆ ವರ್ಕ್ದು ಕ್ವಾಲಿಟೇಟಿವ್ನೆಸ್ ಹೊಟ್ಟೋಗ್ತೈತೆ. ದಟ್ ಈಸ್ ಟ್ರೂ. ಅದಕ್ಕೆ ನಾನು ಹೇಳ್ತಾ ಇರೋದು, ವರ್ಕ್ ಇರೋ ಹೊತ್ತಲ್ಲಿ ವಿ ಶುಡ್ ಕೀಪ್ ಅವೇ ದೀಸ್ ಟೂಲ್ಸ್. ಮೊದಲೇನೂ ಇರಲಿಲ್ಲ, ಹೆಂಗಿತ್ತು ಜೀವನ. ಓಕೆ ಓಕೆ. ಈಗ ಎಮರ್ಜೆಂಟ್ ಇತ್ತು ಅಂದರೆ ಕಾಲ್ ಮಾಡಿರಿ ಅಂತ ಹೇಳಿದ್ರೆ ಮುಗಿದೋಯ್ತು. ಕಾಲ್ ಮಾಡೇ ಮಾಡ್ತಾರೆ. ಕಾಲ್ ಮಾಡಲಿಲ್ಲ ಅಂದರೆ ಅವ್ರು ಮುಟ್ಟಾಳ್ತಾನೆ. ಸೊ ಅದಕ್ಕೆ ಅವ್ರ ಕೆಲಸ ಆಗಲಿಲ್ಲ ಅಷ್ಟೇ. ಹಂಗಿರ್ಬೇಕು ನಾವು. ಆಮೇಲೆ ನಮ್ಮ ಕೆಲಸ ಆಯ್ತು ಹೇಳ್ಬೇಕು, ನನಗೆ ದಯವಿಟ್ಟು ಕಾಲ್ ಮಾಡಿರಿ ಅಂತ. ನಾನು ಎತ್ತಲಿಲ್ಲ ಅಂದ್ರೆ ನಾನು ವಾಪಸ್ ಮಾಡ್ತೀನಿ ಅಂತ. ಈಗ ನಮ್ಮ ಪೇಷಂಟ್ಸ್ ಎಲ್ಲ ಮೆಸೇಜ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಯಾವಾಗೋ ಒಂದ್ಸಲ ನೋಡ್ತೀನಿ, ಆಮೇಲೆ ಹೇಳ್ತೀನಿ ಕಾಲ್ ಬ್ಯಾಕ್ ಅಂತ. ಸೊ ಇದಕ್ಕೆ ಈಗ ನೋಡ್ರಿ, ಯಾರೋ ಪೇಷಂಟ್ ಮಾಡಿದ್ರು. ಸೊ ಮೊದಲು ಸೇವ್ ಮಾಡ್ಕೊಂಡಿದ್ದೆ, ಕಿಡ್ನಿ ಪೇಷಂಟು, ಕ್ರಿಯೇಟಿನ್ 6-7 ಇದೆ ಸರ್, ದಯವಿಟ್ಟು ನೀವು ಶುಕ್ರವಾರ ಇರ್ತೀರಿ ಬನ್ನಿ ಅದು. ಸೊ ಬರ್ತೀನಿ ಅದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ರೋಗ ನಿರೋಧಕ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳಿದ್ರಿ. ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಜೀವ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದರ ಜೊತೆಗೆ ಆ ಸ್ಟೇಜಲ್ಲಿದ್ದವ್ರಿಗೆ ಹೆಂಗೆ ಪರಿಹಾರ ನೀಡಿದ್ರಿ, ಹೇಗೆ ಪರಿಹಾರ ತೊಗೊಂಡ್ರು ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಸೊ ನಮ್ಮ ದೇಹವನ್ನು ನಾವು ಸದೃಢವಾಗಿರಿಸ್ಕೊಳ್ಬೇಕು ಅಂತಂದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ರೋಗ ನಿರೋಧಕ ಅಲ್ಲೇ ಇದೆ. ರೋಗವನ್ನು ಬರದೇ ಇರೋ ಥರ ರೋಗವನ್ನು ತಡೆಯುವಂತಹ ಶಕ್ತಿ ನಮ್ಮ ಬಾಡಿಲಿ ಇತ್ತು ಅಂತಂದರೆ ನಾವು ಏನು ಬೇಕಾದರೂ ಜಯಿಸಬಹುದು. ಆದರೆ ಆಟೋಇಮ್ಯೂನ್ ಡಿಸಾರ್ಡರ್ನಂತಹ ಸಮಸ್ಯೆಗಳು ಬಂದಾಗ ತುಂಬ ಕಾಂಪ್ಲಿಕೇಶನ್ಸ್ಗಳು ಆಗುತ್ತೆ. ಆ ಕಾಂಪ್ಲಿಕೇಶನ್ಸ್ ಬಂದಂತಹ ಪೇಷಂಟ್ಸ್ಗಳು ಕೂಡ ಹೆದರುವಂತಹ ಅಗತ್ಯತೆ ಇಲ್ಲ. ರಿಮೆಟೆಡ್ ಆರ್ಥರೈಟಿಸ್ ಇದೆಯಾ, ಸೋರಿಯಾಸಿಸ್ ಇದೆಯಾ, ಅಥವಾ ಬೇರೆ ಬೇರೆ ಕಾಯಿಲೆಗಳು ಪದೇ ಬರ್ತಾ ಇದ್ದಾವ, ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂಥ ನಂಬರ್ಗೆ ಡಯಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಇಲ್ಲೇ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.